ಸರ್ ನಮಸ್ತೆ ಸರ್. ನಮಸ್ತೆ. ಚೇಂಡೆ ಸರ್, ಇವರಿಗೆ ಮೇಲಧಿಕಾರಿಗಳ ಪ್ರೆಷರ್ ಇದೆಯಂತೆ. ಸರ್ ಅಂಥದ್ದೆಲ್ಲ ಏನೂ ಇಲ್ಲ ಸರ್. ಸರ್ ನೀವ್ಯಾಕೆ ಸರ್ ಇಲ್ಲಿವರೆಗೂ ಬರೋಕ್ಕೆ ಹೋದ್ರಿ? ಜೇಂಡೆ ಸಾಹೇಬರು ನನಗೆ ಸರಿಯಾಗಿ ಹೇಳಲಿಲ್ಲ ಸರ್. ಹೇಳಿದಿದ್ರೆ ಅವ್ರು ನನ್ನ ಆಗಲೇ ಬಿಡಿಸಿ ಕಳಿಸ್ಬಿಡ್ತಿದ್ದೆ ಸರ್. ಈಗ ಗೊತ್ತಾಯ್ತಲ್ಲ? ಗೊತ್ತಾಯ್ತು ಸರ್. ರಾಮೇಗೌಡ ಅವ್ರನ್ನ ಬಿಡ್ರಿ, ರಿಲೀಸ್ ಮಾಡ್ರಿ. ಅಪ್ಪ ಸುಮ್ಮನೆ ನಿಂತ್ಕೊಡ್ರಿ, ನನ್ನ ಬುಡಕ್ಕೆ ಬಂದಿದೆ ಸರ್. ನೀವು ಒಂದೇ ಒಂದು ಕಾಲ್ ಮಾಡಿದರೂ ಆಗ್ತಿತ್ತು ಸರ್. ಸರ್ ಒಂದು ನಿಮಿಷ ಸರ್. ಸರ್ 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 ಬಂದಿದ್ದಾರೆ ಸರ್. ಹೌದು ಸರ್. ಸರ್ ಅದು ಸಾರಿ ಸರ್. ಸಾರಿ ಸರ್. ಓಕೆ ಸರ್. ಮೇಲಧಿಕಾರಿಗಳಿಂದ ಪ್ರೆಷರಾ? ಜನರ ಸುರಕ್ಷತೆಗೋಸ್ಕರ ಹಗಲು ರಾತ್ರಿ ದುಡಿಯೋರು ನೀವು. ನೀವೇ ಹೀಗೆ ಸಾಮಾನ್ಯರನ್ನ ಬಂಧಿಸಿದ್ರೆ ಹೇಗೆ ಸರ್? ಸರ್ ಅದು ನೀವು ಅಪರಾಧಿಗಳ ಜೊತೆಯಲ್ಲಿ ಸದಾ ಇರೋರು. ಒಬ್ಬರನ್ನ ನೋಡಿದ ತಕ್ಷಣ ಅವರು ಅಪರಾಧಿನ ಇಲ್ವಾ ಅನ್ನೋದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನಾವು ಒಬ್ಬರಿಗಿಂತ ಹೆಚ್ಚು ಬಲಶಾಲಿಗಳು ಅಥವಾ ಅಧಿಕಾರದಲ್ಲಿ ದೊಡ್ಡವರು ಅನ್ನೋ ಮಾತ್ರಕ್ಕೆ ಹೇಗೆ ಬೇಕು ಹಾಗೆ ನಡ್ಕೊಂಡ್ರೆ ಸರಿನಾ? ತಪ್ಪು ಮಾಡಿದವ್ರನ್ನ ನೀವು ಹಿಡಿದಾಗ ಅವರು ಕೈ ಕಟ್ಟಿ ತಲೆ ತೆಗೆಸಿ ನಿಮ್ಮ ಮುಂದೆ ಬಂದು ಹೇಗೆ ನಿಂತ್ಕೋತಾರೋ ಅದೇ ರೀತಿಯಲ್ಲಿ ನೀವು ತಪ್ಪು ಮಾಡಿದಾಗ ನೀವು ಸಹ ನಿಂತ್ಕೋಬೇಕಾಗಿ ಬರುತ್ತೆ. ಎಲ್ರಿಗಿಂತ ನಿಮ್ಮ ಹುದ್ದೆ ಯಾಕೆ ಶ್ರೇಷ್ಠ ಗೊತ್ತಾ? ನಂಬಿಕೆ. ಜನ ನಿಮ್ಮನ್ನ ಧೈರ್ಯವಾಗಿ ನಂಬ್ತಾರೆ. ನಂಬಿಕೆ ಇರೋ ಜಾಗದಲ್ಲಿ ಗೌರವ ಇರುತ್ತೆ. ಗೌರವ ಇರೋ ಜಾಗದಲ್ಲಿ ಪ್ರೀತಿ ಇರುತ್ತೆ. ನಿಮ್ಮ ಅಧಿಕಾರನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ್ರೆ ಜನರ ಪ್ರೀತಿ, ಗೌರವ, ನಂಬಿಕೆ ಎಲ್ಲವನ್ನೂ ಕಳ್ಕೊತೀರ. ಹುಷಾರು. ಸರಿ ಸರ್. ಥ್ಯಾಂಕ್ ಯು ಸರ್. ಸಾರಿ ಸರ್. ಆರ್ಯ ಸರ್, ನನ್ನನ್ನು ಜೈಲಿಗೆ ಹಾಕುವಂಥ ತಪ್ಪು ನಾನೇನು ಮಾಡಲಿಲ್ಲ. ಆದರೂ ಇವ್ರು ನನ್ನನ್ನು ಜೈಲಿಗೆ ಹಾಕ್ಬಿಟ್ರು. ಅಲ್ಲ ಕಣ್ರಪ್ಪ, ಇಷ್ಟು ದೊಡ್ಡ ಪದವಿಲಿ ಇತ್ಕೊಂಡು ಹಿಂಗೆ ಮಾಡ್ಬೋದಾ ನೀವು? ಏನು ಕಸ ಎತ್ತಿಸಿ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ? ನಮ್ಮಂಥ ಬಡವ್ರ ಮೇಲೆ ಹಿಂಗೆಲ್ಲ ಮಾಡಕ್ಕೆ ನಿಮ್ಗೆ ಹೆಂಗೆ ಮನ್ಸು ಬರ್ತದೆ? ನಾನು ಅಂಥದ್ದು ಏನು ಹೇಳ್ಬಾರ್ದು ಹೇಳ್ಬಿಟ್ಟೆ. ಕಸ ಎತ್ತಿಸ್ರಿ ಅಂತಿದ್ದೆ ದೊಡ್ಡ ತಪ್ಪ. ತಗೊಂಬಂದು ಎಣ್ಣೆ ಹೆಂಗ್ಸ್ ಅಂತ ನೋಡ್ದೆ ಹಾಕ್ಬಿಟ್ರಲ್ಲ. ನಮ್ಮಂಥ ಬಡವ್ರು ಕಂಡ್ರೆ ನಿಮ್ಗೆ ಅಷ್ಟೊಂದು ತಾಸ್ಗಾರನಾ? ನಿಮ್ಮ ಹತ್ರ ಹೋಗಿ ಮಾತಾಡ್ತೀನಲ್ಲ, ಎಲ್ಲ ನನ್ನ ಕರ್ಮ. ಸುಬ್ಬು ಬಾ ಸುಬ್ಬು. ಬೇಡ ಸರ್. ಆರ್ಯ ಸರ್, ಸರ್ ನಾವು ಸಾಮಾನ್ಯ ಜನ ಸರ್. ಪೊಲೀಸು ಅಂದ ತಕ್ಷಣ ನಮ್ಗೆಲ್ರಿಗೂ ಭಯ ಆಗೋಯ್ತು. ಅದಕ್ಕೆ ಓಡ್ ಬಂದ್ಬಿಟ್ವಿ. ಪುಷ್ಪಕ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಸರ್, ನಮ್ಮ ಒಟ್ಟಾರ ಕಡೆಯಿಂದ ಥ್ಯಾಂಕ್ಸ್ ಸರ್. ಕಚೇರಿಗೆ ಹೋಗಿ ದೂರು ಕೊಟ್ಟು ಕಸ ಎತ್ತಕ್ಕೆ ಬಂದಿರೋ ಪೌರ ಕಾರ್ಮಿಕರ ಜೊತೆಯಲ್ಲಿ ಮನಸ್ತಾಪ ಆಯಿತು, ಮತ್ತೆ ಪ್ರತಿಭಟನೆ ಆಯಿತು. ಪುಷ್ಪ ಅವ್ರನ್ನ ಪೊಲೀಸ್ ಸ್ಟೇಷನಲ್ಲಿ ಕೂರಿಸಿದ್ರು. ನಾನು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಈಗ ಅವರು ವಾಪಸ್ ಬಂದಿದ್ದಾರೆ. ಇಷ್ಟೆಲ್ಲ ಆದರೂ ನಿಮ್ಮ ವಠಾರದ ಮುಂದೆ ಇರತಕ್ಕಂಥ ಕಸ ಮಾತ್ರ ಹಾಗೇ ಇದೆ. ನಮ್ಮನ್ನೆಲ್ಲ ನೋಡಿ ಹೀಯಾಳಿಸ್ಕೊಂಡು ನಗ್ತಾ ಇರೋ ಹಾಗೆ.
ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ವೇಸ್ಟ್ ಮ್ಯಾನೇಜ್ಮೆಂಟ್, ತ್ಯಾಜ್ಯ ನಿರ್ವಹಣೆ. ನಾವು ಬಳಸದೇ ಇರೋ ವಸ್ತುಗಳನ್ನು ಏನು ಮಾಡಬೇಕು, ಎಲ್ಲಿ ಬಿಸಾಕಬೇಕು ಅಂತ ಎಲ್ಲರೂ ತಲೆ ಕೆಡಿಸ್ಕೋತಿದ್ದಾರೆ. ನಮ್ಮ ಮೊದಲನೇ ತರಗತಿಯ ಮೊದಲನೇ ಪಾಠ ನಮ್ಮ ಸುತ್ತಮುತ್ತ ಇರೋ ಜಾಗ ನಾವು ಸ್ವಚ್ಛವಾಗಿಡಬೇಕು ಅಂತ. ಆದರೆ ನಾವು ಅದನ್ನ ಸಲೀಸಾಗಿ ಮರ್ತೆ ಹೋಗ್ತೀವಿ. ಪೌರ ಕಾರ್ಮಿಕರು ಇಲ್ಲಿಗೆ ಬಂದಾಗ ಯಾರೋ ನಿಮ್ಮವರೇ ಅವ್ರ ವಿರುದ್ಧವಾಗಿ ಮಾತಾಡಿ ಅವರನ್ನ ಬೈದಿದ್ದೀರಾ. ನಾವ್ ಯಾರಿಗೂ ಬೈದಿಲ್ಲ ಸರ್. ಕಸ ಎತ್ಕೊಂಡು ಹೋಗಿ ಅಂತ ಹೇಳಿದ್ದಕ್ಕೆ ನಮಗೆ ಆವಾಜ್ ಹಾಕ್ಬಿಟ್ರು. ನಾನು ತಾಳ್ಮೆಯಿಂದನೇ ಕೇಳ್ಕೊಂಡೆ, ನನಗೆ ಕೂಗಾಡ್ ಹೋಗ್ಬಿಟ್ರು. ನೀವು ತಾಳ್ಮೆಯಿಂದ ಮಾತಾಡಿದ್ರಾ? ಅಲ್ರಿ, ಇಲ್ಲಿಗೆ ಕೂಗಾಡ್ಕೊಂಡು ಬರ್ತಾ ಇದ್ದೀರಲ್ರಿ, ಇನ್ನು ಆ ಪೌರ ಕಾರ್ಮಿಕರ ಜೊತೆ ಯಾವ ರೀತಿ ನಡ್ಕೊಂಡಿರ್ಬೋದು ನೀವು? ರೀ ಸುಬ್ಬೂರೇ, ನೋಡದೆ ಏನನ್ನು ಮಾತಾಡಬೇಡಿ. ಇರಿ 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 ನೋಡಿ, ಪೌರ ಕಾರ್ಮಿಕರು ನಮ್ಮ ನಗರವನ್ನ ಆದಷ್ಟು ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಕೇಳ್ತಿರೋದು ಒಂದೇ, ಒಣ ಕಸ ಹಸಿ ಕಸ ಎರಡನ್ನು ಬೇರ್ಪಡಿಸಿ ಕೊಡಿ ಅಂತ. ಇದರಿಂದ ಅದನ್ನ ಮರುಬಳಸೋದಕ್ಕೆ ಸಹಾಯ ಆಗುತ್ತೆ. ನೀವೆಲ್ಲ ಅದನ್ನ ಮಾಡಿ ಈ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಷ್ಟೇ. ಸರ್, ನಿಮ್ಗದೆಲ್ಲ ಗೊತ್ತಾಗಲ್ಲ. ಹಸಿ ಕಸ ಒಣ ಕಸ ನಾವು ಯಾಕೆ ಬೇರ್ಪಡಿಸ್ಬೇಕು? ಅವ್ರವ್ರ ಕೆಲಸನ ಅವ್ರವ್ರು ಸರಿಯಾಗಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ನಾವೇನು ಟ್ಯಾಕ್ಸ್ ಕಟ್ಟಲ್ವಾ? ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ನಾಗರಿಕರಾಗಿರೋ ನಮಗೂ ಸಹ ನಮ್ಮದೇ ಆದಂತಹ ಕೆಲವು ಕರ್ತವ್ಯಗಳು, ಜವಾಬ್ದಾರಿಗಳಿವೆ. ಸಮಾಜದಲ್ಲಿ ಯಾರೂ ಸಹ ಮುಂದೆ ಬಂದು ಈ ಕೆಲಸನ ಮಾಡಲ್ಲ, ಅವರು ಮಾಡ್ತಿದ್ದಾರೆ. ಅವರನ್ನ ಗೌರವಿಸೋಣ, ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳೋಣ. ಸರಿಯಾಗಿ ಹೇಳಿದ್ರಿ ಸರ್. ನಾವು ದಿನಾಗ್ಲೂ ನಮ್ಮ ಟೆನ್ಷನಲ್ಲಿ ಎಲ್ಲ ಕಸನೂ ಒಂದೇ ಕವರಲ್ಲಿ ತಗೊಂಡು ಎಲ್ಲಂದ್ರಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ಇನ್ಮೇಲೆ ಕಸ ಎತ್ತವ್ರನ್ನು ತಲೆಯಲ್ಲಿ ಇಟ್ಕೊಂಡು ಒಣ ಕಸ ಹಸಿ ಕಸ ಎರಡು ಬೇರೆ ಬೇರೆ ಮಾಡಿ ಹಾಕ್ತೀವಿ ಸರ್. ಸರ್, ಇದ್ರ ಮುಂದಾಳತ್ವ ನಾನು ತಗೋತೀನಿ ಸರ್. ಇನ್ನು ಮುಂದೆ ನಮ್ಮ ಒಟ್ಟಾರದಲ್ಲಿ ಈ ಥರ ತೊಂದರೆ ಆಗದವ್ರಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಸರ್. ಇದೇ ಮನೋಭಾವ ಎಲ್ಲರಲ್ಲೂ ಬಂದ್ರೆ ನಮ್ಮ ಸಮಾಜದಲ್ಲಿರೋ, ನಮ್ಮ ದೇಶದಲ್ಲಿರೋ ಈ ಕಸದ ಸಮಸ್ಯೆ ಬಗೆಹರಿಯುತ್ತೆ. ಹಾ, ಎಂಥ ಮಾತು ಅಂತ ಹೇಳಿದ್ರಿ ಸರ್ ನೀವು. ಮುತ್ತಿನಂಥ ಮಾತು. ಇದೆಲ್ಲ ಮಾತಿಗಷ್ಟೇ, ಆಚರಣೆಗಲ್ಲ. ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡತ್ತಾ? ವ್ಯವಸ್ಥೆ ಸರಿ ಆಗ್ಬಿಡತ್ತಾ?